ಫ್ರೆಂಡ್ಸ್, ವೆಲ್ಕಮ್ ಟು ಭಾನು ಭುವಿ ಲಾಗ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ನಾವು UPಯಿಂದ ಬಂದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಚಂದ್ರಾಯಪಟ್ಟಣ ಬಂದು ಬೆಳಗ್ಗೆ ಮಾಡಿರೋ ಅಂಥ ವಿಡಿಯೋ ಇದು. ಆ್ಯಕ್ಚುಲಿ ನೈಟು ಬಂದಿದ್ದು, ಮನೆಯಾಗೆ ಬಂದಿದ್ದು ಒಂದು 10:30 ಅಥವಾ 11 o'clock ಆಗಿತ್ತು. ಸೊ ನೈಟು ಮಲಗಿ ಬೆಳಗ್ಗೆ ಎದ್ದೇಳೋದು ತುಂಬಾ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಹೊರಗಡೆ ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನಮ್ಮನೆಯವರು ಬೈಕೆಲ್ಲ ರೆಡಿ ಮಾಡ್ತಿದ್ದಾರೆ. ಬೈಕು 6 ಮಂತಿಂದ ಅದೇ ರೀತಿ ನಿಲ್ಲಿಸಿರ್ತೀವಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಅದು ಇಂಜಿನ್ ಖರಾಬ್ ಆಗಿದೆ, ಅದಾಗೈತೆ ಇದಾಗೈತೆ ಅಂತ ಹೇಳ್ತಿರ್ತಾರೆ. ಏನೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಾಡ್ತಿದ್ದಾರೆ, ಸರಿ ಮಾಡಿದ್ರು. ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ, ಹೋಗ್ತಾ ಇದ್ದೀವಿ ಎಲ್ಲ. ಬಾಯ್ ಬಾಯ್. ಮಮ್ಮಿ ಬಿಟ್ಟಲ್ಲ ಹೋಯ್ತಿದ್ಯಾ? ಗಾಳಿ ಫಸ್ಟ್ ಅಲ್ಲೇ ಸೈಡಲ್ಲಿ ಇಟ್ಕೊ ಬಂಗಾರಿ. ಪ್ಯಾಂಟ್ ಸ್ವಲ್ಪ ನೀನು ಇನ್ನೂ ತುಂಡ ಮಾಡ್ಕೊ, ತುಂಬ ಉದ್ದ ಐತೆ ನೀನು. ಬಟ್ ಮಂಡಿ ಬಿಟ್ಟು ಮೇಲ್ ಮಾಡ್ಕೊಂಡಿದೀಯಾ. ಸ್ವಲ್ಪ ಕೆಳಗೆ ಮಾಡ್ಕೆ ಮಗನೇ, ಸ್ವಲ್ಪ ಸ್ವಲ್ಪ. ಐ ಡೋಂಟ್ ನೋ, ಬಟ್ ಒಂದಿನ ಹೋಗಿ ಅದು ತುಂಬ ಯಾವಾಗಲೂ ರಶ್ ಇರುತ್ತೆ. ನೋಡಿ ಇಲ್ಲಿ ರೋಡ್ ಸೈಡ್ ಎಲ್ಲ ಎಷ್ಟು ಚೆನ್ನಾಗಿ ಗ್ರೀನರಿ, ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೀವಿರತ್ತ ಗಾಳಿ ಬೀಸಲ್ವಾ ಅಂತೀರೇನೋ, ಬಟ್ ನಾವಿರತ್ತ ಮರ ಗಿಡ ಯಾವುದೂ ರೀತಿ ಏನು ತೊಂದರೆ ಇಲ್ಲ. ಎಲ್ಲ ಒಳ್ಳೆ ಹಳ್ಳಿ ವಾತಾವರಣನೇ ಇದೆ, ಚೆನ್ನಾಗಿದೆ. ಮರಗಳು ಗಿಡಗಳು ಎಲ್ಲ ಇದೆ. ಬಟ್ ಅಲ್ಲಿ ಅಷ್ಟು ಗಾಳಿ ಬೀಸಲ್ಲ. ಎಷ್ಟೇ ಮರ ಇರಲಿ, ಎಷ್ಟೇ ಇದಾಗಿರಲಿ, ಒಳಗಡೆ ಅಡುಗೆ ಮಾಡ್ತಾಯಿದ್ರೆ ಎಷ್ಟು ಸೆಕೆ ಆಗುತ್ತೆ ಅಂದರೆ ಕಿಚನ್ನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಅಷ್ಟು ಸೆಕೆ ಆಗುತ್ತೆ. ಯಾವುದೇ ಫ್ಯಾನ್ ಹಾಕಲಿ, ಯಾವುದೇ ಕೂಲರ್ ಹಾಕಲಿ, ಏನು ಹಾಕಲಿ, ತುಂಬ ಸೆಕೆ ಅನ್ನಿಸ್ತಿರುತ್ತೆ. ಇಲ್ಲಿ ಬಂದ ತಕ್ಷಣ ನಮಗೆ ಇದ್ದು ಅಭ್ಯಾಸ ಆಗಿ ಅಲ್ಲಿ ಊರಲ್ಲೂ ನಮಗೆ ಯಾವುದೇ ರೀತಿ ಫ್ಯಾನ್ ಬೇಕು, ಅದೇ ಬೇಕು ಇದೇ ಬೇಕು ಅನ್ನಲ್ಲ. ಫ್ಯಾನಿನ ನೆಸೆಸಿಟಿನೇ ಇರಲ್ಲ, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ. ತಿಂಡಿ ತಿನ್ನೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ. 3 ದಿನ ಟ್ರೈನ್ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆದಂಗಾಗಿ ನೈಟೆಲ್ಲ ಒಳ್ಳೆ ಚೆನ್ನಾಗಿ ನಿದ್ದೆ ಬಂದಿತ್ತು. ಬೆಳಗ್ಗೆ ಲೇಟಾಗಿದ್ದು, ಸೊ ನನ್ನ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿದೆ. 3 ದಿನ ಜರ್ನಿ ಮಾಡೋದು ತುಂಬ ಟಯರ್ಡ್ ಅನಿಸುತ್ತೆ. ಓಕೆ, ಜರ್ನಿ ಏನೋ ಓಕೆ, ಮಕ್ಳು ಕರ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡಿ. ಟ್ರೈನಲ್ಲಿ ಅಷ್ಟು ಇದನ್ಸಲ್ಲ. ಬಸ್ಸಲ್ಲಿ ಬರಬೇಕಾದ್ರೆ ಲಗೇಜ್ ಎಲ್ಲ ತೊಗೊಂಡು ಬರೋದು, ಬ್ಯಾಂಗ್ಳೂರಿಂದ ಊರಿಗೆ ಬರೋ ಅಷ್ಟರೊಳಗಡೆ ಅಂತೂ 3 ದಿನ ಆಗಿರುತ್ತೆ. ಬೇಗ ಮನೆಗೆ ರೀಚ್ ಆದರೆ ಸಾಕಪ್ಪ ಅನಿಸಿರುತ್ತೆ ಜರ್ನಿ ಅಂತೂ. ಅದರಿಂದ ನನ್ನ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿ ಸ್ವಲ್ಪ ಜರ್ನಿ ಮತ್ತು ಅಲ್ಲಿ ವೆದರು ಇಲ್ಲಿ ವೆದರ್ಗೆ ಆ ರೀತಿ ಆಗಿದೆ. ಹೇಗಿದೆ? ನಾವು ಇರೋ ಜಾಗದಲ್ಲಿ ಎಂಥ 5 ಸ್ಟಾರ್ ಹೋಟೆಲ್ ಒಂದು ಕಡೆ ಸಿಗಲ್ಲ. ಇಲ್ಲಿ ಒಂದು ಫುಟ್ಪಾತ್ ಸೂಪರ್ ಆಗುತ್ತೆ. ಒಂದು ಮಕ್ಕಳಿಗೆ ತಿಂಡಿ ಆಯಿತು. ಮಗ ದೋಸೆ ತುಂಬ ಇಷ್ಟಪಟ್ಟು ತಿಂದ. ಅವನು ಕೂಡ ಮಸಾಲೆ ದೋಸೆ ಈಗ ರೀಸೆಂಟಾಗಿ ಕೂಡ ತಿಂದಿರಲಿಲ್ಲ. ನಾವಿರೋ ಕಡೆ ರೀತಿ ಸಿಗೋದಿಲ್ಲ. ಅವ್ನು ಜಾಸ್ತಿ ತಿನ್ನೋದು ಅಂತ ಅಂದರೆ ದೋಸೆ, ಇಡ್ಲಿ ಈ ಥರ ಐಟಮ್ ತಿಂತಾನೆ. ಯಾವುದೇ ರೈಸ್ ಐಟಮ್ ಅವನಿಗೆ ಇಷ್ಟ ಆಗೋಲ್ಲ. ಕಷ್ಟಪಟ್ಟು ತಿಂತಾನೆ, ಮನೇಲಿ ಬೈತಾರೆ ಅಂತ ಪ್ರೀತಿಯಿಂದ ಅವನು ಊಟನೇ ಮಾಡೋದಿಲ್ಲ. ಚಿತ್ರಾನ್ನ, ಪಲಾವು, ಪುಳಿಯೋಗರೆ ಇದು ಯಾವುದೋ ಅವನು ಇಷ್ಟಪಡಲ್ಲ. ಓಕೆ ಸರಿ ಅಂತ ನಾನು ಊಟ ಆಗಿ ಸ್ವಲ್ಪ ಆಚೆ ನಿಂತ್ಕೊಳ್ಳೋಣ, ತಣ್ಣ ಗಾಳಿ ಬೀಸ್ತಿದೆಯಲ್ಲ ಅಂತ ಆಚೆ ಬಂದು ನಿಂತಿದ್ದೀನಿ. ನೋಡಿ ಇಲ್ಲೆಲ್ಲ ಜನಗಳು ಓಡಾಡೋದು, ವೆಹಿಕಲ್ ಓಡಾಡೋದು, ಈ ಥರ ಡ್ರೆಸ್ಸು ಆ್ಯಕ್ಚುಲಿ ಅದೆಲ್ಲ ನಾವಿರೋ ಕಡೆ ಈ ಥರ ಚೂಡಿದಾರಾಗಲಿ ಇವೇನೂ ಇಲ್ಲ. ನಾವು ಲೆಗ್ಗಿಸು ಅದು ಇದೆಲ್ಲ ಇಲ್ಲಿ ಡ್ರೆಸ್ ಸೆನ್ಸಿಗೂ ಅಲ್ಲಿ ಡ್ರೆಸ್ ಸೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಐತೆ. ಹಾಕೋದು, ನಾವು ಈ ಥರ ಟಾಪ್ಸ್ಗಳೆಲ್ಲ ಹಾಕ್ತಿದ್ವಲ್ಲ, ಈ ರೀತಿ ಏನು ಇರೋದಿಲ್ಲ. ಜಾಸ್ತಿ ಚೂಡಿದಾರ್ ಸೆಟ್ಟು. ಎಷ್ಟೇ ಅವರು ಓಲ್ಡ್ ಏಜೇ ಆಗಿರಲಿ, ಎಷ್ಟೇ ಆಗಿರಲಿ, ಅವರು ಜಾಸ್ತಿ ಹಾಕೋವಂಥದ್ದೇ ಚೂಡಿದಾರು. ಪ್ರತಿಯೊಬ್ಬರು ಕೂಡ, ಜೆಂಟ್ಸು ಕೂಡ ಕುರ್ತಾ ಪೈಜಾಮ ಏನೇನೋ ಹಾಕೊತಾರೆ. ಅಲ್ಲಿ ಜನಗಳು ನೋಡೇ ವಾವ್, ಇದು ನಮ್ಮ ಜನಗಳು, ನಮ್ಮೂರು ಅನ್ನೋ ರೀತಿ ಫೀಲ್ ಆಗುತ್ತೆ.
ಇಲ್ಲಿ ನೋಡಿ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಅದು ಇದು ಬರೆದಿದ್ದಾರೆ ಅಂತ ಬೋರ್ಡ್ ಹಾಕಿದ್ದಾರೆ. ಏನು ಅದು ಚೆನ್ನಾಗಿತ್ತು. ಅದಕ್ಕೆ ನನ್ನ ಮಗನನ್ನು ಕ್ಯಾಪ್ಚರ್ ಮಾಡು ಅಂತ ಅಂದೆ, ಕ್ಯಾಪ್ಚರ್ ಮಾಡಿದ್ದಾನೆ. ತುಂಬ ಒಂದು 10 ನಿಮಿಷ ಆಚೆ ನಿಂತ್ಕೊಂಡೆ ಹಿಂಗೆ ಟೈಮ್ ಪಾಸ್ ಮಾಡಿದೆ. ಚೆನ್ನಾಗಿತ್ತು ಆ ಗಾಳಿ ಅದು ಇದು ಎಲ್ಲ. ನನ್ನ ಮಗಳು ಒಂದು ಟೈಮ್ ಒಳಗಡೆ ಹೋಗೋದು, ಆಚೆ ಬರೋದು, ಅವ್ರ ಪಪ್ಪ ನನಗೊಂದು ತಿನ್ನಿಸಿ ಅಂತ ಅನ್ನೋದು, ಇದೇ ರೀತಿ ಆಟ ಆಡ್ತಿದ್ದಾಳೆ. ನನ್ನ ಮಗಳಂತೂ ಯಾವ ಅಂಗಡಿನೂ ನೋಡೋಂಗಿಲ್ಲ, ಯಾವ ಇದನ್ನು ನೋಡೋಂಗಿಲ್ಲ. ಮಮ್ಮಿ ಇಲ್ಲಿ ಅದು ತೊಗೊಂಡಿದ್ದು, ಅಲ್ಲಿ ಇದು ತೊಗೊಂಡಿದ್ದು, ಈ ರೋಡಲ್ಲಿ ಬೈಕಲ್ಲಿ ಹೋಗಿದ್ದು, ಆ ಅಂಗಡಿಗೆ ಹೋಗಿದ್ದು, ಬರೀ ಇದೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ನಮ್ಮ ಮನೆಯವರು ಕರೆದ್ರು, ಓಕೆ ಅಂತ ಒಂದೇ ಟೀ ಕುಡಿಯೋಣ ಅಂತ ಒಂದು ಕಾಫಿ ಒಂದು ಟೀ ತೊಗೋತಿದ್ದೀವಿ. ಟೀನೂ ಟೇಸ್ಟ್ ನೋಡೋಣ, ಕಾಫಿನೂ ಟೇಸ್ಟ್ ನೋಡೋಣ ಅಂತ. ಎಷ್ಟೋ ದಿನಗಳೇ ಆಗಿದೆ ನಾನು ಆ್ಯಕ್ಚುಲಿ ಎಲ್ಲೂ ಹೋಟೆಲ್ಗೆ ಹೋದರೆ ಕಾಫಿ ಟೀ ಯಾವಾಗಲೂ ಕೂಡ ಕುಡ್ದಿಲ್ಲ. ಕಾಫಿ ಟೀ ಅಭ್ಯಾಸ ಏನು ಜಾಸ್ತಿ ಇರಲಿಲ್ಲ. ಇವಾಗ ಸ್ವಲ್ಪ ಕುಡಿತೀನಿ. ಕಾಫಿ ಇದು ಟೀ ಎರಡು ಸ್ವಲ್ಪ ಟೇಸ್ಟ್ ಮಾಡೋಣ. ಯಾವ ಚೆನ್ನಾಗಿರುತ್ತೆ ನಾವು ಕುಡಿತೀನಿ, ಯಾವ ಟೇಸ್ಟ್ ಚೆನ್ನಾಗಿರುತ್ತೆ. ಚನ್ನರಾಯಪಟ್ಟಣ ಫೇಮಸ್ ಚೆನ್ನಾಗಿದೆ. ಎರಡು ಒಂದಿನ ಏನಾಯ್ತು ಅಂದರೆ ಹಿಂಗೆ ಯು ಪಿಲಿ ಏನೋ ಅಂತ ಹೊರ್ಗಡೆ ಹೋಗಿದ್ದೋ, ಏನೋ ಕೆಲಸ ಇದೆ ಅಂತ ಬರಬೇಕಾದ್ರೆ ಔಟ್ಸೈಡ್ ಒಂದು ರೆಸ್ಟೋರೆಂಟು ಮೇಲ್ಗಡೆ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿದ್ರು ಅವರು, ಮೈಸೂರು ಮಸಾಲೆ ದೋಸೆ 39 ರೂಪೀಸ್ ಅಂತ. ನಾನು ನೋಡಿ ಈ ಮೈಸೂರು ಮಸಾಲೆ ದೋಸೆ ಅಂತ ಇದೆ, ಈ ಕಡೆ ಆ್ಯಕ್ಚುಲಿ ಎಲ್ಲೂ ದೋಸೆ ಸಿಗೋಲ್ಲ, ಹೋಗೋದಾ ಅಂತಂದರೆ ನೈಟು ಕೂಡ ಅವತ್ತು ಸ್ವಲ್ಪ ನೈಟ್ ಆಗಿತ್ತು, ಮತ್ತೆ ಯಾರು ಬಂದು ಮನೇಲಿ ಅಡುಗೆ ಮಾಡ್ತಾರೆ ಅಂತ ಹಂಗಂದೆ. ಓಕೆ ಹೋಗೋಣ ಅಂತ ಹೋಗಿ ಕೂತ್ಕೊಂಡು ಚೆನ್ನಾಗಿ ಟ್ರೀಟ್ ಮಾಡಿದರು. ಆ್ಯಕ್ಚುಲಿ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಆ ರೀತಿಯೇ ಅಲ್ವಾ, ಚೆನ್ನಾಗೆಲ್ಲ ಟ್ರೀಟ್ ಮಾಡಿದರು. ಓಕೆ ಅಂತ ಆರ್ಡ್ರ್ ಮಾಡಿದೆ. ದೋಸೆನೇ ನನ್ನ ಮಕ್ಳಿಗೂ ದೋಸೆ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಒಂದು ದೋಸೆ ಆರ್ಡ್ರ್ ಮಾಡಿದೆ. ಒಂದು ಏನಕ್ಕೆ ರೀಸನ್ ಅಂತ ಅಂದರೆ ನಾನು ಎಲ್ಲೋದ್ರೂ ಅಷ್ಟೇ ಫಸ್ಟು ಒಂದು ತೊಗೊಂಡು ಟೇಸ್ಟ್ ಮಾಡ್ತೀನಿ. ಅದೇನಾದರೂ ನಮಗೆ ಇಷ್ಟ ಆಯಿತಾ ಓಕೆ, ಇನ್ನೊಂದು ಇಲ್ಲ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಒಂದೇ ಒಂದು ಆರ್ಡ್ರ್ ಮಾಡಿದೆ. ಒಂದು ಆರ್ಡ್ರ್ ಮಾಡಿದಾಗ ದೋಸೆ ಬಂದಾದಮೇಲೆ ರಿಯಾಲಿಟಿ ಏನು ಅನ್ನೋದು ಗೊತ್ತಾಯಿತು. ಬಂದ ತಕ್ಷಣ ನೋಡೋದಕ್ಕೆ ಮಾತ್ರ ದೋಸೆ ಥರ ಇತ್ತು, ಬಟ್ ಅದು ಗೋಧಿ ಹಿಟ್ಟಲ್ಲಿ ಕಲಸಿ ಊದಿದ್ರು. ತಿಂದೋ ಸ್ವಲ್ಪನೂ ದೋಸೆ ಟೇಸ್ಟೇ ಇರಲಿಲ್ಲ. ಕಾಯಿ ಚಟ್ನಿ ಏನು ಮಾಡಿದ್ದಾರೆ ಅಂತ ಅಂದರೆ, ಕಾಯಿ ಅದಕ್ಕೆ ಕಡಲೆ ಹಿಟ್ಟು ಕದ್ರಿದ್ದಾರೆ, ನೀರು ಊದಿದ್ದಾರೆ, ಉಪ್ಪು ಹಾಕಿದ್ದಾರೆ ಅಷ್ಟೇ. ನೀನು ಮೇಲೆ ಒಂದೆರಡು ಸಾಸಿವೆ ಕಾಳು ಸ್ಟೈಲಾಗಿ ಕಾಣೋಕ್ಕೆ, ಅಷ್ಟು ಬಿಟ್ಟರೆ ಅದರಲ್ಲಿ ಚಟ್ನಿನೂ ಇಲ್ಲ, ದೋಸೆನೂ ಇಲ್ಲ. ಇನ್ನೇನು ತಗೊಂಡು ವೇಸ್ಟ್ ಮಾಡಬಾರ್ದು ಅಂತ ಹಿಂಸೆ ಮೇಲೆ ಹೆಂಗಂಗೋ ತಿಂದು ಕಂಪ್ಲೀಟ್ ಆಯಿತು. ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಿಲ್ ಕೊಟ್ಟರು. ಪೇ ಮಾಡೋಕ್ಕೆ ಹೋದರೆ 600 ರೂಪೀಸ್. ಒಂದು ದೋಸೆ 600 ರೂಪೀಸ್. ಯಪ್ಪ ಈ ಥರ ಆದರೆ ಹೆಂಗೆ ಅಂದ್ಕೊಂಡು ತಿಂದ್ಬಿಟ್ಟಿದ್ದೀವಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಅದು ನಾವು ಕೊಡೋ ದುಡ್ಡಿಗೆ ಯಾವುದಕ್ಕೆ ನಾವು ಖರ್ಚು ಮಾಡಲಿ, ನಾವು ಖರ್ಚು ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ವರ್ತ್ ಇರಬೇಕು. ಸುಮ್ಮನೆ ಅನ್ನೆಸಸರಿ ಅಂತ ಅನ್ನಿಸ್ತು. ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಇದು ಶೇರ್ ಮಾಡಿದೆ ಅಷ್ಟೇ. ಇದು ನೆಕ್ಸ್ಟ್ ಡೇ ಆಶಾರ ಮನೆ ನಾಮಕರಣ ಇತ್ತು. ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದೀವಿ. ಆಶಾ ತುಂಬ ದಿನದಿಂದ ಹೇಳ್ತಿದ್ರು, ಭಾನು ಅಣ್ಣ ಬರಲೇಬೇಕು ಅಕ್ಕ, ಪ್ಲೀಸ್ ಮಿಸ್ ಮಾಡಬೇಡಿ ಅಂತ. ಅವ್ರು ಯಾವಾಗ ಫಂಕ್ಷನ್ ಅವರು ಡೇಟ್ ಇದು ಮಾಡಿದ್ರು ಅವಾಗಲೇ ಹೇಳಿದರು. ನಾವು ಎಲ್ಲ ಹೋಗಿದ್ದು ಆಶನ ಆಸೆ ಅಂತ. ನಮ್ಮ ಮನೆಯವರು ಕೂಡ ನಾಮಕರಣ ಫಂಕ್ಷನಿಗೆ ಬಂದರು. ಆಂಟಿ ಆಶಾರಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಮಗೂ ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಚೆನ್ನಾಗಿ ಟ್ರೀಟ್ ಮಾಡಿದರು ಅವರು. ಇವಾಗ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ನಾವು ಹೋಗಿದ್ದು ಆ್ಯಕ್ಚುಲಿ ಲೇಟ್ ಆಗಿತ್ತು. ನಾವು ಅವತ್ತು ಭಾನುವಾರ ಚರ್ಚಿಗೆ ಹೋಗಿದ್ದು. ಸೊ ಮಧ್ಯಾಹ್ನ ಹೋಗೋದು ಲೇಟ್ ಆಯಿತು. ಚರ್ಚೆಲ್ಲ ಮುಗಿಸ್ಕೊಂಡು ಬರೋದು ಒಂದು 1/2 ಅವರ್ ಇದ್ದು ಅಂತ ಅನ್ಸುತ್ತೆ. ಮೇ ಬಿ ಆಶಿನ ಮಾತಾಡಿಸಿ ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ತಕ್ಕೊಂಡು ಸ್ವಲ್ಪ ಗಿಫ್ಟ್ ಕೊಟ್ಟು ಊಟ ಮಾಡೋಣ ಅಂತ ಊಟಕ್ಕೆ ಬಂದು ಕೂತಿದ್ದೀವಿ. ಊಟ ಎಲ್ಲ ಚೆನ್ನಾಗಿತ್ತು. ಓಕೆ ಊಟ ಎಲ್ಲ ಬಡ್ಸೋ ತನಕ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಊಟ ಬಡ್ಸೋಕ್ಕೆ ಬರೋರೆಲ್ಲ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಅಂತ ನನಗೆ ಗೊತ್ತಾಯ್ತಿತ್ತು ಆ್ಯಕ್ಚುಲಿ. ಅದಕ್ಕೆ ಬೇಡ ಪಾಪ ಅವ್ರಿಗೆ ಯಾಕೆ ನನ್ನಿಂದ ಅನ್ಕಂಫರ್ಟಬಲ್ ಫೀಲ್ ಮಾಡೋದು, ಪಾಪ ಅವ್ರಿಗೆ ಕಂಫರ್ಟಬಲ್ ಅನಿಸಲ್ಲ ಅಂದು ವಿಡಿಯೋ ಮಾಡಲಿಲ್ಲ ಜಾಸ್ತಿ. ಸ್ವಲ್ಪ ಮಾಡಿದೆ, ಅಷ್ಟರೊಳಗಡೆ ಬೇಡ ಅಂತ ಸುಮ್ಮನೆ ಆದೆ. ಊಟನೂ ಕೂಡ ಎಲ್ಲ ಚೆನ್ನಾಗಿದೆ. ನಮ್ಮ ಮಕ್ಕಳಂತೂ ಈ ರೀತಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿರೋದು ತುಂಬಾ ಕಡಿಮೆ. ಏಕೆಂದರೆ ಯಾವಾಗಲೂ ನಾವು ಈಗ ಸ್ವಲ್ಪ ವರ್ಷಗಳಿಂದ ಒಂದು 4-5 ವರ್ಷಗಳಿಂದ ನಮ್ಮ ಮನೆಯವ್ರ ಜೊತೆನೇ ಇರೋದ್ರಿಂದ ನಾವು ಊರಲ್ಲೂ ಕೂಡ ನಾನು ಅಷ್ಟು ಒಬ್ಬಳೇ ಅಲ್ಲ ಅಂತ ಅಷ್ಟು ಇದು ಮಾಡ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಜಾಸ್ತಿ ಹೋದರೆ ನಮ್ಮ ಕ್ಲೋಸೆಸ್ಟ್ ರಿಲೇಷನ್ಗೆ ಮಾತ್ರ ಹೋಗಿವೆ. ಬಟ್ ಇವಾಗ ಅಂತೂ ಅವನಿಗೆ ಈ ರೀತಿ ಫಂಕ್ಷನ್ಗಳಿಗೆ ಬಂದಿಲ್ಲ ಜಾಸ್ತಿ. ಅವನಿಗೇನೋ ಒಂಥರ ಖುಷಿ ಈ ರೀತಿ ಎಲ್ಲ ಬಂದಿರೋದು. ಆದರೆ ಏನು ಖುಷಿ ಆದರೂ ಕೂಡ ಅವನು ಊಟ ತಿನ್ನೋದು. ಅಲ್ಲಿ ನೋಡಿ, ಅಲ್ಲಿ ಊಟನೇ ಸರಿಯಾಗಿ ತಿನ್ನಲ್ಲ. ಮನೇಲಿ ಮಮ್ಮಿ ನೀವು ಅದು ಮಾಡಿ ಇದು ಮಾಡಿ ತಿಂತೀನಿ ಅಂತಾನೆ. ಅವ್ನು ಎಸ್ಪೆಷಲಿ ಇಷ್ಟಪಡೋದು ಅಂದರೆ ಚಿಕನ್ ಬಿರಿಯಾನಿ ಸ್ವಲ್ಪ ಇಷ್ಟಪಡ್ತಾನೆ. ಅದು ಹಿಂಸೆ ತಿಂತಾನೆ ಮೊದಲು, ಆಮೇಲೆ ಅದು ಕೂಡ ಸೇರ್ತಾ ಇಲ್ಲ ಅಂತಾನೆ. ಹಾಗೆ ಅವನು
ಬಂಗಾರಿ ಇಲ್ಲೋಡೆ ಟುಮಮ್ಮ. ಊಟ ಎಲ್ಲ ಮುಗೀತು, ಹೊರಡೋಣ ಅಂತ ಹೊರಡ್ತಿದ್ದೋ ಅಷ್ಟರೊಳಗಡೆ ಆಶಾ ಅಮ್ಮ ಅಲ್ಲೇ ಕೂತಿದ್ರು. ಅವರು ಕರೆದು ಬಾ ತಾಂಬೂಲ ಇಸ್ಕೊಂಡೋಗಿ ಅಂತ ಅಂದರು. ಹೋಗಿ ಆಶನೆಲ್ಲ ಮಾತಾಡಿಸ್ದೆ. ಅದು ನನ್ನ ಮಗ ವಿಡಿಯೋ ಮಾಡಿಲ್ಲ, ಆಶನೆಲ್ಲ ಮಾತಾಡಿಸಿ ಓಕೆ ಸರಿ ಅಂತ ಬಾಯ್ ಹೇಳಿ ಹೊರಡ್ತಿದ್ದೀವಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.